ನನ್ನ ಸಹೋದ್ಯೋಗಿ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಶಾಂತ್ ನಾಥು ಸಹ ನಮ್ಮನ್ನು ಜಾಯ್ನ್ ಆಗ್ತಾರೆ. ಮಾರುತೇಶ್, ಡೆಲ್ಲಿಲಿ ಏನೇನಾಯಿತು? ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಹೋಗಿ ತಲುಪಿದ ನಂತರ ಭೇಟಿಗಳೇನಾದವು, ಚರ್ಚೆಗಳೇನಾಗಿದೆ ಅಂತ ಮಾಹಿತಿ ಇದೆ. ಒಂದು ಸಲ ಹೇಳಿಬಿಡಿ, ಆಮೇಲೆ ಮುಂದಿನ ಚರ್ಚೆಗೆ ಹೋಗೋಣ. ಅಲ್ಲ, ಆ್ಯಕ್ಚುಲಿ ಇವತ್ತು ಹೋಗ್ತಿದ್ದ ಹಾಗೆ ನೇರವಾಗಿ ಏರ್ಪೋರ್ಟ್ನಿಂದ KC ವೇಣುಗೋಪಾಲ್ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸುವಂಥ ಪ್ಲಾನ್ ಇತ್ತು. ಆದರೆ ದೆಹಲಿಯಲ್ಲಿ ಆದಂತಹ ಒಂದಷ್ಟು ಪ್ರತಿಭಟನೆಗಳು, CJP ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ನಡೆಸಿಕೊಂಡಿರುವಂಥ ರೀತಿ, ಈ ಎಲ್ಲ ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಒಂದಷ್ಟು ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಸಲುವಾಗಿ ಈ ರಾಜ್ಯದ ವಿಚಾರಗಳನ್ನು ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಆಸಕ್ತಿಯನ್ನು ತೋರಿಸಲಿಲ್ಲ. ಹಾಗಾಗಿ 2 ಗಂಟೆಯ ನಂತರ ಫಿಕ್ಸ್ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ತಿಳಿಸಿದರು. ಹಾಗಾಗಿ ಎಲ್ಲರೂ ಕರ್ನಾಟಕ ಭವನಕ್ಕೆ ತೆರಳಿದರು. 2 ಗಂಟೆಯ ಬಳಿಕ ಏನಾದರೂ ಆಗುತ್ತಾ ಅಂತ ನೋಡಿದಾಗ ಆಗಲೂ ಕೂಡ ಸಭೆಗೆ ಸಮಯ ನಿಗದಿ ಆಗಲಿಲ್ಲ. ರಾಹುಲ್ ಗಾಂಧಿ ಆಸ್ಪತ್ರೆ, ಆಮೇಲೆ ಪ್ರಧಾನಮಂತ್ರಿಯವರ ಮನೆ ಮುಂದೆ ದಿಢೀರ್ ಪ್ರತಿಭಟನೆ, ಇವೆಲ್ಲವೂ ಕೂಡ ನಡೀತು. ಹಾಗಾಗಿ ರಾಹುಲ್ ಗಾಂಧಿಯವರನ್ನು ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಮೀಟಿಂಗ್ಸ್ ಮಾಡೋದು ಬೇಡ, ನಾಳೆ ತೀರ್ಮಾನವನ್ನು ಮಾಡೋಣ ಅಂತ ಹೇಳಿದ ಕಾರಣಕ್ಕಾಗಿ ಎಲ್ಲವೂ ಕೂಡ ಸದ್ಯಕ್ಕೆ ಯಾವುದೇ ಚರ್ಚೆ ಆಗದೆ ಸ್ಥಗಿತ ಆಗಿದೆ. ಎಷ್ಟರ ಮಟ್ಟಿಗೆ ರೆಡಿಯಾಗಿ ಹೋಗಿದ್ರು ರಾಜ್ಯ ನಾಯಕರು ಅಂತ ಹೇಳಿದರೆ, ರಾಜಭವನಕ್ಕೆ ಮಾಹಿತಿ ಕೂಡ ರವಾನೆ ಆಗಿತ್ತು. ನಾಳೆ 2 ಗಂಟೆಗೆ ಪ್ರಮಾಣ ವಚನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ ಅಂತೇಳಿ ರಾಜಭವನಕ್ಕೆ CM ಕಚೇರಿಯಿಂದ ಓರಲ್ ಆಗಿ ಮಾಹಿತಿಯನ್ನು ಕೊಡಲಾಗಿತ್ತು. DCP ಕೂಡ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ತಯಾರಿ ಮಾಡುವಂಥ ತಯಾರಿಯನ್ನು ಈಗ ನಿಲ್ಲಿಸಿಲ್ಲ, ತಯಾರಿ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ರಾಜ್ಯ ನಾಯಕರು ಇವತ್ತೇ ಎಲ್ಲವನ್ನು ಚರ್ಚೆ ಮಾಡಿ ಮುಗಿಸಿ ಬರಬೇಕು ಅನ್ನುವಂಥ ತೀರ್ಮಾನದಲ್ಲಿ ಹೋಗಿದ್ರು. ಆದರೆ ಅದು ಯಾವುದೂ ಆಗಲಿಲ್ಲ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳು, ಎಲ್ಲ ಚರ್ಚೆಗಳು ನಾಳೆಗೆ ಮುಂದೂಡಿಕೆ ಆಗಿದೆ. ಅಜಿತ್, ಸೊ ಇವತ್ತು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಒಂದೇ ಒಂದು ಚರ್ಚೆ ಈ ಕ್ಷಣದ ತನಕ ಆಗಿಲ್ಲ. ಇಲ್ಲ, ಯಾವುದೂ ಚರ್ಚೆ ಆಗಿಲ್ಲ. ಯಾಕಂದರೆ KC ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಪ್ರತಿಭಟನೆಗೆ ಹೋಗಿದ್ರು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಎಲ್ಲರೂ ಕೂಡ ಅವರಿಗೆ ಶುಭ ಕೋರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ನಾಯಕರು ಅವರ ಮನೆಗೆ ಅವ್ರ ಮನೆಗೆ ಹೋಗಿ ಭೇಟಿ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಸಭೆ ನಡೆಸುವಂಥದ್ದು ಸೂಕ್ತ ಅಲ್ಲ. ಹೀಗಾಗಿ 10 ಜನಪಥ್ನಲ್ಲಿ ಸಭೆ ನಡೆಸೋಣ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡ್ರು. ಆದರೆ ರಾಹುಲ್ ಗಾಂಧಿ ಅವರು ದಿಢೀರಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು ಬೇರೆ ಬೇರೆ ಡೆವಲಪ್ಮೆಂಟ್ನ ಕಾರಣಕ್ಕಾಗಿ ಆ ಮೀಟಿಂಗ್ ಕೂಡ ನಡೀಲಿಲ್ಲ. ಹಾಗಾಗಿ ಇಡೀ ಸಚಿವ ಸಂಪುಟದ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ 1-to-1 ನಾಯಕರು, 3 ನಾಯಕರ ಜೊತೆಗೆ ಏನು 1-to-1 ಸಭೆ ನಡೀಬೇಕಾಗಿತ್ತು. ಆ ಸಭೆ ನಡೆದ ಬಳಿಕ ರಾಹುಲ್ ಗಾಂಧಿಯ ಜೊತೆಗೆ ಎಲ್ಲರನ್ನು ಕೂರಿಸಿ ತೀರ್ಮಾನ ಮಾಡಬೇಕಾಗಿತ್ತು. ಆ 1-to-1 ಸಭೆಯೂ ಕೂಡ ನಡೀಲಿಲ್ಲ. ರಾಹುಲ್ ಗಾಂಧಿಯವರ ಜೊತೆಗೆ ಆಗಬೇಕಾಗಿದ್ದಂಥ ಸಭೆಯೂ ಕೂಡ ಆಗಲಿಲ್ಲ. ಹೀಗಾಗಿ ಲೇಟ್ ನೈಟ್ ಏನಾದರೂ ಸಭೆಗೆ ಆಹ್ವಾನಗಳು ಸಿಗುತ್ತಾ, ಸಭೆ ನಡೆಸೋದಕ್ಕೆ ಏನಾದರೂ ರಾಹುಲ್ ಒಲವು ತೋರಿಸ್ತಾರಾ, ಅದರ ಬಗ್ಗೆ ಇಲ್ಲಿಯ ತನಕ ಕ್ಲಾರಿಟಿ ಇಲ್ಲ. ರಾಜ್ಯ ನಾಯಕರು ಹೇಳ್ತಾ ಇರೋದು ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ, ನಾಳೆಗೆ ಮುಂದೂಡಿಕೆಯಾಗಿದೆ ಅಂತ. ಬಹುಶಃ ನಾಳೆ ಎಲ್ಲದಕ್ಕೂ ಒಂದು ಅಂಕಿತ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅಜಿತ್, ಅಂದರೆ ಲಾಸ್ಟ್ ಟೈಮ್ ಹೋದಾಗ ಎಲ್ಲಿಗೆ ಚರ್ಚೆ ನಿಂತಿತ್ತು ಅಲ್ಲಿಂದ ಮುಂದುವರಿಯುತ್ತಾ, ಅಥವಾ ಇದು ಮತ್ತೆ ಫ್ರೆಶ್ ಆಗಿ ಆರಂಭವಾಗಬೇಕಾಗಿರುವ ಚರ್ಚೆನಾ ಅಂತ? ಅಲ್ಲ, ಈಗ ಕಳೆದ ಬಾರಿ ಏನು ಚರ್ಚೆಗಳು ನಡೆದಿತ್ತು, ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು, DK ಶಿವಕುಮಾರ್ ಕೂಡ ತಮ್ಮದೇ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ರಾಹುಲ್ ಗಾಂಧಿ ಈ ರೀತಿ ಪ್ರತ್ಯೇಕ ಪಟ್ಟಿಗಳಿಗೆ ಬೇಡ, ಇಬ್ಬರು ಕೂತು ಚರ್ಚೆ ಮಾಡಿ ಒಂದು ಅಂತಿಮ ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ. ಮತ್ತು ಅವರು ಪಟ್ಟಿಯನ್ನು ನೋಡಿದಾಗ ಹಿರಿಯರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಲಾಗಿತ್ತು. ಅದರಲ್ಲೂ ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋಗಿದ್ದಂಥ ಪಟ್ಟಿಯಲ್ಲಿ ಹಿಂದೆ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರಿಗೂ ಹೆಚ್ಚು ಅವಕಾಶಗಳಿರ್ಬೋದು, ಮತ್ತು ಅತಿ ಸೀನಿಯರ್ಗಳಿಗೂ ಅವಕಾಶ ಕೊಡಬೇಕು ಅಂತ ಅವರ ಪಟ್ಟಿಯಲ್ಲಿ ಇತ್ತು. ಅದಕ್ಕೂ ಕೂಡ ಒಂದಷ್ಟು ಅಬ್ಜೆಕ್ಷನ್ಸ್ಗಳಿತ್ತು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಲಿಸ್ಟನ್ನು ತುಲನೆ ಮಾಡಿ ನೋಡಿದಾಗ DK ಶಿವಕುಮಾರ್ ಲಿಸ್ಟ್ನಲ್ಲಿ ಹೆಚ್ಚು ಅಬ್ಜೆಕ್ಷನ್ಸ್ ಇರಲಿಲ್ಲ. ಕಾರಣ ಅವರು ಒಂದಷ್ಟು ಯಂಗ್ಸ್ಟರ್ಸ್ಗಳನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು, ಹೊಸ ನಾಯಕತ್ವದ ಕಾರಣಕ್ಕಾಗಿ ಅವರ ಹೆಸರುಗಳನ್ನು ಬಹುತೇಕ ಹೊಸ ಮುಖಗಳು ಮತ್ತು ಯುವಕರಿಗೆ ಹೆಚ್ಚು ಅವಕಾಶ ಕೊಡುವ ರೀತಿ ಪಟ್ಟಿ ತಯಾರು ಮಾಡ್ಕೊಂಡು ಹೋಗಿದ್ರು. ಆದರೆ ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋಗಿದ್ದಂಥ ಪಟ್ಟಿಯ ಬಗ್ಗೆ ಆಕ್ಷೇಪಗಳಿತ್ತು. ಹೀಗಾಗಿ ಪ್ರತ್ಯೇಕ ಪಟ್ಟಿಗಳು ಬೇಡ, ನೀವಿಬ್ಬರು ಕೂತು ಡಿಸೈಡ್ ಮಾಡಿ ಕನಿಷ್ಠ 12 ಮಂದಿ ಹಳಬರು ಮತ್ತು 12 ಮಂದಿ ಹೊಸಬರು, 8 ಮಂದಿ ಹಳಬರಿಗೆ ಅವಕಾಶ ಮಾಡಿಕೊಡುವ ರೀತಿ ತಯಾರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಅದನ್ನು KC ವೇಣುಗೋಪಾಲ್ ಅವರ ಜೊತೆಗೆ ಕಳೆದ ವಾರ ಸಭೆ ನಡೆದಾಗ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಹೊಸಬರಿಗೆ ಹೆಚ್ಚು ಅವಕಾಶ ಕೊಡೋದ್ರ ಜೊತೆಗೆ ಹಳಬರನ್ನು ಕೂಡ ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಆಡಳಿತ ನಡೆಸುವಾಗ ಹಿರಿಯರ
ಅವಶ್ಯಕತೆಯು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ಹೋಗುವ ಸಂದರ್ಭದಲ್ಲಿ ಇವತ್ತು ಹೋಗೋದಕ್ಕಿಂತ ಮುಂಚೆ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು. ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕನ್ವೆ ಮಾಡಲಾಗಿತ್ತು. 10 ಜನ ಹೊಸಬರು, 10 ಜನ ಹಳಬರು, ಈ ಕಾಂಬಿನೇಷನ್ನಲ್ಲಿ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡೋಣ, ಇದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಅದನ್ನೇ ಅಂತಿಮಗೊಳಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಅದೇ ನಿಲುವು ತೆಗೆದುಕೊಂಡಿದ್ರು, ಸಿದ್ದರಾಮಯ್ಯನವರು ಕೂಡ ಅದೇ ನಿಲುವನ್ನು ತೆಗೆದುಕೊಂಡಿದ್ರು. ಅಂತಿಮವಾಗಿ ಪ್ರತ್ಯೇಕವಾಗಿ ಮೂವರನ್ನು ಕರೆದು, ಹರಿಪ್ರಸಾದ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಅರ್ಧ ಗಂಟೆ ಸಮಯ ಕೊಟ್ಟು ಅವರ ಅಹವಾಲವನ್ನು ಕೇಳೋದು, ಆನಂತರ ಅವರು ಪ್ರಸ್ತಾಪಿಸಿದಂಥ ಹೆಸರುಗಳ ಜೊತೆಗೆ ಎಲ್ಲರೂ ಕೂತು ಫೈನಲ್ ಮಾಡುವಂಥ ತೀರ್ಮಾನ ಆಕ್ಚುಲಿ ಇವತ್ತಾಗಿದ್ದು. ಆದರೆ ಅದೆಲ್ಲ ಪ್ರೋಸೆಸ್ ಈಗ ನಾಳೆಗೆ ಮುಂದೂಡಿಕೆಯಾಗಿದೆ. ಅಜಿತ್, ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.